ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಹುಲಿಯೂರು ಎಮ್ಗಿರಪ್ಪ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ, ಇದು ಎಮ್ಗಿರಪ್ಪನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಾನು ಓದಿರೋ ಸ್ಕೂಲ್ ಹೈಸ್ಕೂಲ್ ಬಂದು ಹಂಗೆ ಹೋಗ್ಬೇಕಾದ್ರೆ ಇದು ತಗೊಂಡಿದ್ದು ನಮ್ಮ ಸ್ಕೂಲ್ ಬಂದು. ಮತ್ತು ಇಲ್ಲಿ ಹೋಗ್ಬೇಕಾದ್ರೆ ನೋಡಿ ಎಷ್ಟು ನೇಚರೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಜಾತ್ರೆ ದೇವಸ್ಥಾನ ಸುತ್ತಮುತ್ತ ಎಲ್ಲ ಫುಲ್ಲು ಬೆಟ್ಟ ಫ್ರೆಂಡ್ಸ್. ನೋಡಿ, ಇದೆಲ್ಲ ಫುಲ್ಲು ಮರಗಳು, ಫುಲ್ಲು ಹಸಿರಾಗಿದೆ. ಮತ್ತು ಅಲ್ಲಿ ಮೇಲೆ ಹೋದರೆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ಬಂದು ಮಹದೇಶ್ವರನ ಬೆಟ್ಟ ಅಂತ, ಮಲ್ಲೇಶ್ವರನ ಬೆಟ್ಟ ಅಂತ ಕರೀತಾರೆ. ಅದಕ್ಕೆ ಕಾರ್ತಿಕ್ ಸೋಮವಾರ ಬರುತ್ತಲ್ಲ, ಆವಾಗ ಫುಲ್ಲು ಜನ ಹೋಗ್ತಾರೆ ಅಲ್ಲಿಗೆ. ಅಲ್ಲಿ ಮಹದೇಶ್ವರ ಸ್ವಾಮಿ ಇದೆ ಬೆಟ್ಟದ ಮೇಲೆ. ಬೆಟ್ಟ ಮೆಟ್ಲುಗಳು ಹತ್ಕೊಂಡು ಹೋಗಬೇಕು. ಅಲ್ಲಿ ಸೋಮವಾರ ಪೂಜೆ ಮಾಡ್ತಾರೆ. ಮತ್ತು ಕಾರ್ತಿಕ್ ಮಾಸ ಎಷ್ಟು ವಾರ ಬಂದಿರುತ್ತೆ ಕಾರ್ತಿಕ್ ಮಾಸದಲ್ಲೂ ತುಂಬ ಜನ ಬರ್ತಾರೆ. ಮತ್ತು ಬೆಟ್ಟದ ಮೇಲ್ಗಡೆ ಹೋಗಿ ಹರಕೆ ಮಾಡ್ಕೊಂಡಿರೋರು ಊಟ ಎಲ್ಲ ಮಾಡಿಸಿ ಅಭಿಷೇಕ ಮಾಡಿಸಿ ಭಕ್ತಾದಿಗಳಿಗೆಲ್ಲ ಊಟ ನೀಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ಸುತ್ತಮುತ್ತನೂ ಅಷ್ಟೇ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗೋ ಜಾಗ ಇದು. ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸುತ್ತಮುತ್ತನೂ ಬರೀ ಕಾಡುಗಳು. ನೋಡಿ, ಬಂದಿದ್ದು ದೇವಸ್ಥಾನ. ಮತ್ತು ಇವತ್ತು ಹಬ್ಬದ ದಿನ ನಾವು ಹೋಗಿರೋದು. ದೇವಸ್ಥಾನ ಬಾಗಿಲು, ಇದು ಮೇನ್ ಡೋರು, ಅದು ಕ್ಲೋಸ್ ಮಾಡಿದ್ದಾರೆ. ಈ ಕಡೆ ಇನ್ನೊಂದು ಬಾಗಿಲಿದೆ, ಇದು ಎಂಟ್ರಿ ಆಗೋದು. ಎಕ್ಸಿಟ್ ಆಗೋ ಬಾಗಿಲಿಂದ ನಾವು ಓದೋದು. ಜಾತ್ರೆ ದಿನ ಓಪನ್ ಮಾಡ್ತಾರೆ. ಮತ್ತು ಇಲ್ಲಿಂದ ಬಂದರೆ ಮೆಟ್ಲುಗಳು ಕಾಣ್ತಿದ್ದ ನೋಡಿ, ಇದು ಎಮ್ಗಿರಪ್ಪ, ಹುಲಿಯೂರು ದುರ್ಗ ಅಣ್ತಳ್ಳಿ ಗ್ರಾಮದಲ್ಲಿ ಬರೋ ಎಮ್ಗಿರಪ್ಪ. ಆ್ಯಕ್ಚುಲಿ ನಮ್ಮ ಮದುವೆ ಆಗಿದ್ದು ಇಲ್ಲೇ, ಹಂಗಾಗಿ ನಾವು ವರ್ಷ ಈ ದೇವ್ರಿಗೆ ಹೋಗೋದಂತೂ ಮಿಸ್ ಮಾಡಲ್ಲ. ಅಂದರೆ ಸಂಕ್ರಾಂತಿ ಹಬ್ಬದ ಬೆಳಗ್ಗೆಗೆ ಎಮ್ಗಿರಪ್ಪನ ಜಾತ್ರೆ ನಡೆಯುತ್ತೆ. ಇದು ದೇವಸ್ಥಾನ. ಇಲ್ಲಿ ನೋಡಿ ಟಮಟೆ ಎಲ್ಲ ಇದೆ. ಫಸ್ಟ್ ಪೂಜೆ ಮಾಡ್ಬೇಕಾದ್ರೆ ಟಮಟೆ ಎಲ್ಲ ಆನ್ ಮಾಡ್ತಾರೆ. ಇದು ಫುಲ್ಲು ಅಂದರೆ ಇನ್ನೂ ಡೆಕೋರೇಷನ್ ಏನೂ ಮಾಡಿಲ್ಲ ಇವತ್ತು ಡೆಕೋರೇಷನ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಹಬ್ಬದ ದಿನ, ಜಾತ್ರೆ ದಿನ ಫುಲ್ ರಶ್ ಇರುತ್ತೆ ಅಂತ ಇವತ್ತೇ ಹೋಗಿದೆ. ಮತ್ತು ಇದು ಆದಿಚುಂಚನಗಿರಿ ಮಠ ಇದೆಯಲ್ಲ, ಅದ್ರದ್ದು ಬ್ರ್ಯಾಂಚ್ ಒಂದು ಇಲ್ಲಿ ಇದೆ. ಅದು ಇದು ಮಠದ ಜಾಗ ಬಂದು. ಮತ್ತು ಜಾತ್ರೆ ದಿನ ಆದರೆ ಶಿವಲಿಂಗ ಇಟ್ಟು ಇಲ್ಲೆಲ್ಲ ಪೂಜೆ ಮಾಡ್ತಾರೆ. ಮತ್ತು ಇಲ್ಲೇ ದೇವಸ್ಥಾನದ ಪ್ರಸಾದ ಎಲ್ಲ ಇಲ್ಲೇ ಹಂಚ್ತಾರೆ. ನೋಡಿ, ಸುತ್ತಮುತ್ತ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಬರೀ ಬೆಟ್ಟ ಗುಡ್ಡಗಳು ಹಸಿರೇ ಕಾಣುತ್ತೆ. ನೋಡೋಕ್ಕೆ ಒಂದು ಆನಂದವಾಗಿದೆ. ನೋಡಿ, ಇದು ರೋಡು. ಇಲ್ಲಿ ಬಂದರೆ ಇದೇ ಮೇಯ್ನ್ ಡೋರು ಫ್ರೆಂಡ್ಸ್. ಇಲ್ಲಿಂದನೇ ಜನಗಳು ಹೋಗೋದು. ಇಲ್ಲೇ ನೋಡಿ ವರರಾಜ ಎಮ್ಗಿರಪ್ಪ ಅಂತ ಇದೆ ಇಲ್ಲಿ. ಮತ್ತು ಅನ್ನದಾಸೋಹ ಕೂಡ ಇವಾಗ ಕಟ್ಸಿದ್ದಾರೆ. ಇಲ್ಲಿ ಹೋಗೋರಿಗೆ ಅನ್ನದಾಸೋಹ. ಇದು ಹಬ್ಬದ ದಿನ, ಹಬ್ಬದ ಬೆಳಗ್ಗೆಗೆ, ಸಂಕ್ರಾಂತಿ ಹಬ್ಬದ ದಿನ, ಸಂಕ್ರಾಂತಿ ಹಬ್ಬದ ಬೆಳಗ್ಗೆಗೆ, ಮತ್ತು ಜಾತ್ರೆಯ ಬೆಳಗ್ಗೆಗೆ, ಅಂದರೆ 3 ದಿನ ಇಲ್ಲಿ ದೇವಸ್ಥಾನ ಓಪನ್ ಇರುತ್ತೆ. ಮಿಕ್ಕಿ ದಿನ ಬಂದು ಶನಿವಾರ ಹೊತ್ತು ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ. ಆವತ್ತು ಭಕ್ತಾದಿಗಳು ಹೋಗ್ಬೋದು. ಅವತ್ತು ಭಕ್ತಾದಿಗಳಿಗೆ ಪೂಜೆ ಮಾಡಿಕೊಡ್ತಾರೆ. ಜಾತ್ರೆ ಅಂತೂ ಫುಲ್ ಜೋರಾಗಿ ನಡೀತೆ ನೋಡಿ. ಮತ್ತು ಇಲ್ಲಿ ಕಲ್ಯಾಣಿ ಇದೆ ಎಲ್ಲ. ಇಲ್ಲಿ ಬಂದವರು ಕೈ ಕಾಲೆಲ್ಲ ತೊಳ್ಕೊತಾರೆ. ನೋಡಿ, ಯಾವ ಕಡೆ ನಿಂತ್ಕೊಂಡು ನೋಡಿದ್ರು ಮರಗಳು, ಬೆಟ್ಟ ಗುಡ್ಡಗಳ ನಡು. ಇದು ಕಣಗ್ಲುವ ಅಂತಾರಲ್ಲ, ಆ ಮರ ಇದು. ಆ ಕಡೆ ಹೋದರೆ, ಆ ಕಲ್ಯಾಣಿಯಿಂದ ಆ ಕಡೆ ಹೋದರೆ ಫುಲ್ಲು ಬೇಲದ ಗಿಡಗಳು ಎಲ್ಲ ಇದ್ದಾವೆ. ನೋಡಿ, ಇಲ್ಲಿ ದೇವಸ್ಥಾನ, ಇದು ಗರ್ಭಗುಡಿ ಹೊರಗಡೆಯಿಂದ ತೆಗ್ದಿರೋದು ನೋಡಿ. ಮತ್ತು ಇಲ್ಲಿ ಜಾತ್ರೆ ಇನ್ನೂ ಅಂಗಡಿಗಳೇನು ಓಪನ್ ಆಗಿರಲಿಲ್ಲ ಅವತ್ತು. ಎಲ್ಲ ಜಾಗ ಎಲ್ಲ ಪ್ಲೇಸೆಲ್ಲ ಇಟ್ಕೊಂಡು ಅವತ್ತೆಲ್ಲ ಇನ್ನೂ ಓಪನ್ ಮಾಡ್ತಾಯಿದ್ರು. ನಾವು ಅಂದರೆ ಬೆಳಗ್ಗೆ ಒಂದು 11 ಗಂಟೆಗೆ ಹೋಗಿದ್ದೋ. ಜಾತ್ರೆ ದಿನ ನಮ್ಮ ಪಾಪು ಇತ್ತೆಲ್ಲ ಎತ್ಕೊಂಡು ಪೂಜೆ ಮಾಡ್ಸೋಕ್ಕಾಗಲ್ಲ ಅಂತ ಹೋಗಿದ್ದೋ. ಎಲ್ಲ ನೋಡಿ, ಇಲ್ಲೆಲ್ಲ ಸ್ವೀಟ್ ಎಲ್ಲ ತಯಾರು ಮಾಡ್ತಾಯಿದ್ದಾರೆ ಫ್ರೆಶ್ಶಾಗಿ. ಅಲ್ಲೇ ಜಾತ್ರೆಗೆ ಬಂದು ಫ್ರೆಶ್ಶಾಗಿ ಸ್ವೀಟ್ನೆಲ್ಲ ಇವಾಗ ತಯಾರಿಸ್ತಿದ್ದಾರೆ ನೋಡಿ. ಇನ್ನೂ ಯಾರೂ ಓಪನ್ ಮಾಡಿಲ್ಲ. ಆವಾಗ ತಾನೇ ಬಂದು ಎಲ್ಲ ಸ್ವೀಟೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಮತ್ತು ಕೆಲವೊಂದು ಅಂಗಡಿಗಳೆಲ್ಲ ತೆಗಿತಾಯಿದ್ರು. ನಾವು ಹಬ್ಬದ ದಿನವೇ ಪೂಜೆ ಮಾಡಿಸ್ಬಿಡೋಣ, ಜಾತ್ರೆ ದಿನ ಪಾಪು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೋಗಿದ್ವಿ. ಮತ್ತು ಇಲ್ಲಿ ಎಮ್ಗಿರಪ್ಪಂಗೆ ಬಂದು ಕಜ್ಜಾಯ, ಅವನಿಗೆ ತುಂಬ ಇಷ್ಟ. ಎಮ್ಗಿರಪ್ಪಂಗೆ ಕಜ್ಜಾಯ ತುಂಬ ಇಷ್ಟ. ಹಂಗಾಗಿ ಅವ್ರ ಮನೆ ದೇವರು ಯಾರ್ದಿರುತ್ತೆ ಅವರೆಲ್ಲ ಜಾತ್ರೆ ದಿನ ಒಂದು ಮರ ಬರುತ್ತಲ್ಲ, ಮರ ಇಲ್ಲ ಬುಟ್ಟಿಲಿ ಕಜ್ಜಾಯ ಮತ್ತು ಬಾಳೆಹಣ್ಣು ತಂದು ತೇರು ಎಳಿತಾರಲ್ಲ, ಆವಾಗ ತೇರ ಮೇಲೆ ಎಸಿತಾರೆ. ಮತ್ತು ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದ ಅಂತ ಅಂತಾರೆ. ಆಮೇಲೆ ದಾಸಗಳು ಅಂತ ಬರ್ತಾರೆ. ಅದರಲ್ಲಿ ಅವ್ರೇನೋ ಒಂದು ಬಾನ್ ಥರ ಇರುತ್ತಲ್ಲ ದಾಸಗಳ ಹತ್ರ, ಅದರೊಳಗಡೆ ತುಂಬ್ತಾರೆ. ಆಮೇಲೆ ಮಿಕ್ಕಿದ್ನೆಲ್ಲ ತೇರ ಮೇಲೆ ಎಸಿತಾರೆ. ನೋಡಿ, ಇದು ಎಷ್ಟು ಯಾವ ಕಡೆಯಿಂದ ನಿಂತ್ಕೊಂಡು ನೋಡ್ರೂ ಮರಗಳು, ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ. ಅಲ್ಲಿ ಜಾತ್ರೆಗೆ ಹೋಗೋಕ್ಕೆ ಒಂದು ಆನಂದ. ಮತ್ತು ಈ ಜಾತ್ರೆಗೆ ಬಂದು ಬೇರೆ ಬೇರೆ ಊರ ಕಡೆಯಿಂದ ಎಲ್ಲ ಬರ್ತಾರೆ ಫ್ರೆಂಡ್ಸ್. ಅದು ಎತ್ತಿನ ಗಾಡೀಲಿ ಬರ್ತಾರೆ.
ಹಳ್ಳಿಯಿಂದ ಜನನು 3 ದಿನ ಜಾತ್ರೆ ಇರೋದ್ರಿಂದ ಇದೇ ಮೇಯ್ನ್ ಡೋರು. ಜಾತ್ರೆ ದಿನ ಇಲ್ಲೆಲ್ಲ ಕ್ಯೂ ಲೈನ್ ಸಿಸ್ಟಮ್ ಮಾಡಿರ್ತಾರೆ. ಇಲ್ಲಿಂದನೇ ಒಳಗಡೆ ಹೋಗಬೇಕು ನೋಡಿ. ಇಲ್ಲಿ ಮತ್ತೆ ಇದು ತೇರು ಬಂದು ಈ ತೇರನ್ನ ಅದೇ ಸಂಕ್ರಾಂತಿ ಹಬ್ಬದ ಬೆಳಗ್ಗೆಗೆ ತೇರು ಎಳಿತಾರೆ. ಅವತ್ತೇ ತುಂಬ ಜನ 33 ಹಳ್ಳಿ ಹುಲಿಯೂರುದುರ್ಗ ಸುತ್ತ ಎಷ್ಟೆಷ್ಟು ಹಳ್ಳಿ ಇದೆ ಎಲ್ಲ ಬರ್ತದೆ. ಈ ದೇವಸ್ಥಾನ ಬಂದು ಅಣ್ತಳ್ಳಿ ಗ್ರಾಮ, ಹುಲಿಯೂರುದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಇರೋದು. ನೋಡಿ ಅಲ್ಲಿ ಎಂಟ್ರೆನ್ಸು. ನಾವು ಪೂಜೆ ಮಾಡಿಸ್ಕೊಂಡು ಜಾತ್ರೆ ದಿನ ಬರೋಣ ಅಂದ್ಬಿಟ್ಟು ಮತ್ತೆ ಇವಾಗ ಹೊರಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಯಾರು ಹೋಗಿಲ್ಲ ಅಂದರೆ ಎಮ್ಗಿರಪ್ಪಂಗೆ ಹೋಗಿ ಬನ್ನಿ, ಹುಲಿಯೂರುದುರ್ಗದಲ್ಲೇ ಇರೋದು ನೋಡಿ. ಇಲ್ಲಿವರೆಗೂ ಜಾತ್ರೆ ಎಲ್ಲ ಅಂಗಡಿಗಳೆಲ್ಲ ಓಪನ್ ಮಾಡ್ತಿದ್ದಾರೆ. ಈ ಕಡೆ ಎಲ್ಲ ಕಾರ್ಗಳೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಮತ್ತು ಅಲ್ಲೊಂದು ಅರಳಿಕಟ್ಟೆ ಕೂಡ ಇದೆ, ಕಲ್ಯಾಣಿ ಇದೆ, ಆಮೇಲೆ ಚುಂಚನಗಿರಿದು ಒಂದು ಮಠ ಇದೆ. ಚುಂಚನಗಿರಿ ಸ್ವಾಮೀಜಿಗಳು ಬಂದು ಅವರೇ ಜಾತ್ರೆ ದಿನ ಉದ್ಘಾಟನೆ ಮಾಡ್ತಾರೆ. ಆಮೇಲೆ ತೇರು ಎಳೆಯೋದು ನೋಡಿ. ಇದು ಎಂಟ್ರೆನ್ಸು. ಅದು ಇಲ್ಲಿ ಮೂಲ ವಿಗ್ರಹ ಇತ್ತು ಅಂತ ಇಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ. ಮತ್ತು ಜಾತ್ರೆ ದಿನ ಹೋದರೆ ಒಳಗಡೆ ಎಲ್ಲ ಗಾಡಿ ಅಲೋ ಇಲ್ಲ. 1 ಕಿಲೋಮೀಟ್ರು ಹಿಂದೆಯೇ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಹೋಗಬೇಕು. ಮತ್ತು ತುಂಬ ರಶ್ ಇರ್ತಾರೆ. ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯೋದ್ರಿಂದ ಫುಲ್ಲು ರಶ್ಶು. ನಾವು ಊರಿಗೆ ಬೇರೆ ಹೋಗಬೇಕಿತ್ತು, ಹಂಗಾಗಿ ಇವತ್ತೇ ಹೋಗ್ಬಿಡೋಣ ಅಂತ ಹೋಗಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.